ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಹೊಸ ಸಂಕಷ್ಟ ಎದುರಾಗಿದೆ. ಮಮತಾ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ವಿಳಂಬ ಯಾಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಮಹಿಳಾ ವೈದ್ಯರ ಸುರಕ್ಷತೆಯ ಬಗ್ಗೆಯೂ ಕೂಡ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಎಫ್ಐಆರ್ ದಾಖಲಿಸೋದಕ್ಕೆ ವಿಳಂಬ ಮಾಡಿದ್ದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಆಸ್ಪತ್ರೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಕಾಲೇಜು ಪ್ರಾಂಶುಪಾಲ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ದು ಯಾಕೆ? ತಡರಾತ್ರಿವರೆಗೆ ಎಫ್ಐಆರ್ ಯಾಕೆ ದಾಖಲಿಸಿಲ್ಲ? ಅಪರಾಧ ಸ್ಥಳ ಬದಲಾಯಿಸೋ ಪ್ರಯತ್ನಗಳು ಯಾಕಾದವು? ಇದರ ಬಗ್ಗೆ ಕೋರ್ಟ್ ಅನುಮಾನ ವ್ಯಕ್ತಪಡಿಸಿದೆ. ಹಾಗಾದ್ರೆ ಪೊಲೀಸರು ಏನು ಮಾಡ್ತಾ ಇದ್ರು ಅಂತ ಪ್ರಶ್ನಿಸ್ತಾ ಇದೆ. ಇದರ ಜೊತೆಗೆ ತಂದೆ ತಾಯಿಯನ್ನ ತಮ್ಮ ಮಗಳನ್ನು ನೋಡೋದಕ್ಕೆ ಬಿಟ್ಟಿರಲಿಲ್ಲ. ಹೀಗೆ ಎಲ್ಲ ಪ್ರಶ್ನೆಗಳನ್ನು ನ್ಯಾಯಾಲಯ ಕೇಳಿದೆ. ಪ್ರಶಾಂತ್, ಪ್ರತಿಯೊಬ್ಬ ಭಾರತೀಯನೂ ಕೇಳ್ತಾ ಇದ್ದ ಎಲ್ಲ ಪ್ರಶ್ನೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ ಸರ್ಕಾರದಿಂದ. ಭಾವನಾ, ತುಂಬ ಒಂದು ರೀತಿಯಾಗಿರ್ತಕ್ಕಂಥ ಏನಂತಾರೆ ಅಮಾನುಷವಾಗಿರ್ತಕ್ಕಂಥ ಕೃತ್ಯ ಜೊತೆಗೆ ಕ್ರಿಮಿನಲ್ ನೆಗ್ಲಿಜೆನ್ಸಿ ಸ್ಪಷ್ಟವಾಗಿದ್ದು ಕಾಣುತ್ತೆ. ಅಂದರೆ ಒಬ್ಬಳು ಮಹಿಳಾ ಡಾಕ್ಟರ್ ತನ್ನ ಡ್ಯೂಟಿ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಬೇಕು ಅನ್ನುವ ಕಾರಣಕ್ಕೆ ನಿಮ್ಮ ಆಸ್ಪತ್ರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಕಾನ್ಫರೆನ್ಸ್ ರೂಮ್ಗೆ ಹೋದಾಗ ಹೋಗಿದಾರೋ ತನಿಖೆಯಿಂದ ಸ್ಪಷ್ಟ ಆಗಬೇಕು. ಕಾನ್ಫರೆನ್ಸ್ ರೂಮ್ನಲ್ಲಿ ಆ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ನಡೆಯುತ್ತೆ. ಆಸ್ಪತ್ರೆಯ ಅಂದರೆ ಬೆಳಿಗ್ಗೆ ಈ ಪ್ರಕರಣ ಗೊತ್ತಾದ ನಂತರ ರಾತ್ರಿ ಎಫ್ಐಆರ್ ದಾಖಲಾಗುತ್ತೆ. ಭವನ, ಜಸ್ಟ್ ಇಮ್ಯಾಜಿನ್. ಅಂದರೆ ನಿಮಗೆ ಕ್ರೈಮ್ ಸೀನನ್ನು ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗ್ತಕ್ಕಂಥ ಒಂದು ಸಂಗತಿ ರೇಪ್ ನಡೆದಿದೆ ಅಂತಕ್ಕಂಥದ್ದು. ಆದರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಅದನ್ನು ಆತ್ಮಹತ್ಯೆ ಅಂತ ಬಿಂಬಿಸ್ಲಿಕ್ಕೆ ಹೊರಡ್ತಾರೆ. ಯಾಕೆ ಹೊರಡ್ತಾರೆ ಅಂತಕ್ಕಂಥದ್ದೇ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆ ಆತ್ಮಹತ್ಯೆ ಅಂತಕ್ಕಂಥದ್ದನ್ನು ಬಿಂಬಿಸ್ಲಿಕ್ಕೆ ಹೊರಟು ನಂತರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಿಮಗೆ ರೇಪು ಕೊಲೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅಂತಿಲ್ಲ. ಕ್ರೈಮ್ ಸೀನಲ್ಲಿ ನಾನು ಆ ದೃಶ್ಯಗಳನ್ನು ನಾನು ವಾಪಸ್ ಹೇಳೋಕ್ಕಾಗಲ್ಲ. ನಿಮ್ಗೆ ಒಳ ಉಡುಪುಗಳು ಹೊರಗಡೆ ಬಿದ್ದಿವೆ ಅಂತ, ಆ ಹುಡುಗಿ ಉಡುಪುಗಳು ಹೊರಗಡೆ ಬಿದ್ದಿವೆ ಅಂತದರ ಅರ್ಥ ಏನದು? ಕ್ರೈಮ್ ಸೀನ್ನಲ್ಲಿ ಆ್ಯಂಡ್ ದೇಹದ ಮೇಲಿನ ಗಾಯದ ಗುರುತುಗಳು ಹೇಳ್ತಾ ಇದ್ದಾರೆ ಪ್ರಶಾಂತ್. ನೀವು ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಆ ವೈದ್ಯಾಧಿಕಾರಿಯನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಯಾಕೆ ಮಾಡುತ್ತೆ ಅನ್ನೋದೇ ಮೂಲಭೂತ ಪ್ರಶ್ನೆ. ಮೂರು ಬಾರಿ ಆ ವೈದ್ಯಾಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ. ವಾಪಸ್ ಅದೇ ಜಾಗಕ್ಕೆ ಆತ ಬಂದು ಕೂತಿದ್ದಾನೆ. ಯಾರು ಬೇರೆಯವ್ರ ವೈದ್ಯಾಧಿಕಾರಿಗಳು ಬಂದರೂ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಕೊಟ್ಟಿಲ್ಲ. ಆಮೇಲೆ ಈ ಘಟನೆ ನಡೆದ ನಂತರ ಅದನ್ನು ಆತ್ಮಹತ್ಯೆ ಅನ್ನುವ ಬಿಂಬಿಸುವ ಪ್ರಯತ್ನ. ಇದು ನೋಡಿ, ನಾನು ಬರೀ ಆ ವೈದ್ಯಾಧಿಕಾರಿ ಅಂತಕ್ಕಂಥದ್ದಲ್ಲ, ನಮ್ಮ ವ್ಯವಸ್ಥೆ ಯಾವ ಹಂತಕ್ಕೆ ಬಂದು ತಲುಪಿದೆ. ಈ ಪ್ರಕರಣ ಹೊರಗೆ ಬಂದಿದ್ದಿಲ್ಲ ಅಂದರೆ ಇದನ್ನು ಇನ್ನೊಂದು ಆತ್ಮಹತ್ಯೆ ಅಂತ ಬಿಂಬಿಸ್ಲಾಗ್ತಿತ್ತೋ ಏನೋ, ಇನ್ನೊಂದು ಆತ್ಮಹತ್ಯೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ಲಾಗ್ತಾಯಿತ್ತು. ಪೋಸ್ಟ್ ಮಾರ್ಟಮ್ ಕೂಡ ನೀವು ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ ಇದ್ದಿದ್ದಲ್ಲಿ ಆಕೆ ವೈದ್ಯ ಅನ್ನುವ ಕಾರಣಕ್ಕೋಸ್ಕರ ಇಡೀ ದೇಶದ ವೈದ್ಯಕೀಯ ಸಮುದಾಯ ಹೊರಗಡೆ ಬಂದು ನಿಂತಿದೆ. ನನಗನ್ಸುತ್ತೆ ಇದು ಕೇವಲ ಮಹಿಳಾ ವೈದ್ಯೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ. ನಮ್ಮ ದೇಶದಲ್ಲಿ ಮಹಿಳೆಯರ ಸುರಕ್ಷೆಯ ದೃಷ್ಟಿಯಿಂದ ನಮ್ಮ ಸರ್ಕಾರಗಳು ಹೇಗೆ ಕೆಲಸ ನಿರ್ವಹಿಸ್ತವೆ, ನಮ್ಮ ವ್ಯವಸ್ಥೆ ಎಷ್ಟೊಂದು ಕೆಟ್ಟದಾಗಿ ನಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ. ಸುಪ್ರೀಂ ಕೋರ್ಟ್ ಅದನ್ನೇ ಕೇಳಿದೆ, ನೀವು ದಾರಿ ಕಾಯ್ತೀರಾ ಇನ್ನೊಂದು ಘಟನೆ ನಡೀಬೇಕು ಅನ್ನುವ ಕಾರಣಕ್ಕೋಸ್ಕರ ಅಂತ. ನಿನ್ನೆ ಮುಖ್ಯ ನ್ಯಾಯಮೂರ್ತಿಗಳ ಒಟ್ಟಾರೆ ಅಬ್ಸರ್ವೇಷನ್ಗಳೇನಿದ್ವು, ರಾಜ್ಯ ಸರ್ಕಾರ FIR-ಅನ್ನು ಅಂದರೆ ಅಲ್ಲಿನ ಸ್ಥಳೀಯ ಪೊಲೀಸರು FIR ನಿಮ್ಗೆ 4 ಗಂಟೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು 8:30ಗೆ FIR ದಾಖಲಾಗಿದೆ. ಅಂದರೆ ನೀವು 12-13 ಗಂಟೆಗಳ ಬೆಳಗ್ಗೆ ಪ್ರಕರಣ ಗೊತ್ತಾಗಿದೆ, ಸಂಜೆವರೆಗೆ ನೀವು ಏನೇನೆಲ್ಲ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರಿ. ಅಲ್ಲಿ ಸಾಕ್ಷ್ಯನಾಶದ ಪ್ರಯತ್ನ ಎಲ್ಲವೂ ಕೂಡ ಅಲ್ಲಿ ನಿಶ್ಚಿತವಾಗಿ ನಡೆದಿರುತ್ತೆ. ತುಂಬ ನೋಡಿ, ಈಗ ವಿಶಾಖ ಜಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟ್ದು. ಅದು ಸೆಕ್ಷುವಲ್ ಹರಾಸ್ಮೆಂಟ್, ನಿಮ್ಮ ಕಚೇರಿಗಳಲ್ಲಿ ಏನು ಸೆಕ್ಷುವಲ್ ಹರಾಸ್ಮೆಂಟ್ ನಡೆಯುತ್ತೆ ಅದಕ್ಕೊಂದು ಕಮಿಟಿ ಆಗಬೇಕು ಅಂತಕ್ಕಂಥದ್ದನ್ನೆಲ್ಲ ತಂದು, ಅದಾದಮೇಲೆ ನಿರ್ಭಯ ಪ್ರಕರಣ ಇಡೀ ದೇಶದ ಒಂದು ಆತ್ಮವನ್ನು ಅಲಗಾಡಿಸ್ತದೆ. ಏನು ಅಮಾನುಷವಾಗಿ ನಡೆದಿರ್ತಕ್ಕಂಥ. ಅದಾದಮೇಲೆ ಆದರೂ ನಾವು ಪಾಠ ಕಲಿತು ನೋಡಿ.
ಈ ರೀತಿಯಾಗಿರ್ತಕ್ಕಂಥ ಕ್ರಿಮಿನಲ್ಸ್ಗಳಿಗೆ ನೀವು ಶಿಕ್ಷೆಯನ್ನು ಕೊಡದೇ ಹೋದರೆ, ಶಿಕ್ಷೆಯ ಹೆದರಿಕೆಯನ್ನು ಹುಟ್ಟಿಸದೇ ಹೋದರೆ ಅದೇ ಡಿಟ್ರೆಂಟ್. ಅದು ಪ್ರಶಾಂತ್, ನಿರ್ಭಯಾ ಪ್ರಕರಣ ಅಂತ ನಾವು ಅಷ್ಟು ಮಾತಾಡ್ತೀವಲ್ಲ, ನಿರ್ಭಯಾ ಪ್ರಕರಣ ಆದ ಕೆಲವೇ ದಿನಗಳಲ್ಲಿ ಬಿಹಾರದಲ್ಲಿ ಒಂದು ಮರದಲ್ಲಿ 2 ಮೃತದೇಹಗಳು ನೇತಾಡ್ತಾ ಇದ್ವು. ಹೆಣ್ಣುಮಕ್ಕಳನ್ನು ರೇಪ್ ಮಾಡಿ ಅವರನ್ನು ನೇತಾಕಲಾಗಿತ್ತು. ಇದೇ ಬೆಂಗಳೂರಿನಲ್ಲಿ 8 ವರ್ಷದ ಮಗುನ ಒಂದು ಪಾಳು ಬಿದ್ದಿರುವಂತಹ ಗ್ಯಾರೇಜಿಗೆ ಕರ್ಕೊಂಡು ಹೋಗಿ ರೇಪ್ ಮಾಡಿ ಕೊಂದು ಅಲ್ಲಿಂದ ಹೋಗಲಾಗಿತ್ತು. ಆ್ಯಂಡ್ ಉನ್ನಾವೋ ಪ್ರಕರಣ ಕೇಸ್ ಹಿಯರಿಂಗಿಗೆ ಹೋಗುವಾಗ ಪೆಟ್ರೋಲ್ ಹಾಕಿ ಆಕೆನ ಸುಡಲಾಗಿತ್ತು. ಆ್ಯಂಡ್ ಕೌಂಟ್ಲೆಸ್ ಇದೆ ಪ್ರಶಾಂತ್, ಒಂದಲ್ಲ ಎರಡಲ್ಲ ಪ್ರಕರಣಗಳು ಕೌಂಟ್ಲೆಸ್ ಇದೆ. ನಾವು ಈ 15 ವರ್ಷಗಳಲ್ಲಿ ಎಷ್ಟು ಅತ್ಯಾಚಾರ ಪ್ರಕರಣಗಳನ್ನು ನೋಡಿ ಹೇಳಿ 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 ಸುಸ್ತಾಗಿದೆ ಅಂತ ಹೇಳಿದ್ರೆ ಬಹುಶಃ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಒಂದು ಸಮಾಜದ ಧೋರಣೆನೂ ಹೌದು. ಹೆಣ್ಮಕ್ಳು ಇವಾಗ ಸೇಫ್ ಸಿಟಿ ಅಂತ ಕೋಲ್ಕತ್ತಾನ ಹೇಳ್ತೀವಿ ನಾವು. ಸೇಫ್ ಸಿಟಿ ಅದು ಹಾಸ್ಪಿಟಲ್ನ ಒಳಭಾಗದಲ್ಲೇ ಇದು ನಡೆದಿದೆ. ದೇಶದ ರಾಜಧಾನಿಯ ಬಸ್ನಲ್ಲಿ ನಡೆದಿರೋದು ದೊಡ್ಡ ವಿಷಯ ಅಂತ ಇವಾಗ ಅನ್ನಿಸ್ತಾ ಇಲ್ಲ ನನಗೆ. ಆ್ಯಂಡ್ ಬೆಂಗಳೂರಿನಲ್ಲೂ ನಡೆಯುತ್ತೆ, ಮತ್ತೊಂದು ಕಡೆನೂ ನಡೆಯುತ್ತೆ. ವೇರ್ ಇಸ್ ದ ಸೆಕ್ಯೂರಿಟಿ? ಆಮೇಲೆ ಹೆಣ್ಮಕ್ಳು ಡೆಲ್ಲಿ ಪ್ರಕರಣದಲ್ಲಿ ಆ ವ್ಯಕ್ತಿ ಕೇಳಿದ್ದ, ರೇಪ್ ಮಾಡಿದ ವ್ಯಕ್ತಿ ಕೇಳಿದ್ದ 9 ಗಂಟೆಯಲ್ಲಿ ಅವಳಿಗೇನು ಕೆಲಸ ಇತ್ತು ಅಂತ. ಇದೇ ಸಮಾಜ ಗಂಡು ಒಬ್ಬ ಅತ್ಯಾಚಾರಿಯನ್ನು ಅಥವಾ ಆರೋಪಿನೂ ನಡೆಸ್ಕೊಳ್ಳೋ ರೀತಿಯಾಗಲಿ, ಹೆಣ್ಮಕ್ಳನ್ನು ನಡೆಸ್ಕೊಳ್ಳೋ, ಯಾರೋ ಅತ್ಯಾಚಾರಕ್ಕೆ ಒಳಪಟ್ಟ ಹೆಣ್ಮಕ್ಳು ಇರ್ತಾರೋ ಅವರನ್ನು ನಡೆಸ್ಕೊಳ್ಳೋ ರೀತಿಯಾಗಲಿ ಬಹಳ ವ್ಯತ್ಯಾಸ ಇರುತ್ತೆ. ಐ ಡೋಂಟ್ ಥಿಂಕ್ ಇನ್ನು ಮುಂದಿನ ದಿನಗಳಲ್ಲೂ ಏನೋ ಬದಲಾಗುತ್ತೆ ಅನ್ನೋ ಹೋಪ್ ನನಗಿಲ್ಲ ಅಂತ ಅನ್ಸುತ್ತೆ. ಐ ಆಮ್ ಸಾರಿ ಟು ಸೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು 15 ವರ್ಷದಿಂದ ಇದನ್ನು ನೋಡ್ತಾನೆ ಇದ್ದೀನಿ. ಐ ಆಮ್ ಸಾರಿ. ಏನಂದರೆ ನೋಡಿ, ಒಂದು ಸರ್ಕಾರವಾಗಿ ಒಂದು ವ್ಯವಸ್ಥೆಯಾಗಿ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಈ ಇಡೀ ಪ್ರಕರಣದಲ್ಲಿ ನಿಮಗೆ ಅಂದರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೆ ಅದನ್ನು ಹಶಪ್ ಮಾಡ್ತಕ್ಕಂಥ, ಅವರನ್ನು ಸಮರ್ಥಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತೇ ಹೊರತು ನೀವು ಹೈಕೋರ್ಟ್ CBI ಕೊಡಬೇಕಾಯ್ತು ಪ್ರಕರಣವನ್ನು. ಸ್ಥಳೀಯ ಪೊಲೀಸರಿಗೆ ಯಾರು ಆರೋಪಿಗಳು ಅಂತಕ್ಕಂಥದ್ದನ್ನು, ಅಂದರೆ ನಿಮ್ಮ ಪ್ರೈಮಾ ಫೇಸಾಗಿ ತನಿಖೆ ನಡೀಲಿಲ್ಲ. ಫಸ್ಟ್ ಡೇ ಮೊದಲ ದಿನದ ಒಂದು ತನಿಖೆ ನಡಿಬೇಕಿತ್ತಲ್ಲ, ಆ ತನಿಖೆಯನ್ನೇ ನಡೆಸಲಿಕ್ಕಾಗಲಿಲ್ಲ. ಈ ರೀತಿ ನೀವು ಅಂದರೆ ರೇಪ್ ಪ್ರಕರಣಗಳನ್ನು ತನಿಖೆ ನಡೆಸ್ತೀವಿ, ನಮ್ಮ ಕ್ರೈಮ್ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದಕ್ಕೂ ಕೂಡ ಈ ಆಸ್ಪತ್ರೆಯ ಘಟನೆ ಬಹಳ ದೊಡ್ಡ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಪ್ರಶಾಂತ್, ಹಿಂಗಿದ್ದ ಪ್ರಕರಣಗಳು ಹೈಲೈಟ್ ಆದಾಗ ಹೀಗೊಂದು ಕ್ಯಾಂಡಲ್ ಮಾರ್ಚ್ ಆಗುತ್ತೆ, ಒಂದು ಪ್ರೊಟೆಸ್ಟ್ ಆಗುತ್ತೆ. ಬಟ್ ಐ ಥಿಂಕ್ ಎವ್ರಿ ಡೇ ಹಿಂಗಿದ್ದೇ ಸಿಚುವೇಶನ್ಸನ್ನು ಹೆಣ್ಣುಮಕ್ಕಳು ಎದುರಿಸ್ತಾ ಇರ್ತಾರೆ. ಒಂದು ಬಸ್ನಲ್ಲಿ ಪ್ರಯಾಣ ಮಾಡೋದರಿಂದ ಹಿಡಿದು ರಾತ್ರಿ 10 ಗಂಟೆ 9 ಗಂಟೆ ರಾತ್ರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಪಡೋ ಭಯದಿಂದ ಹಿಡಿದು ವ್ಯವಸ್ಥೆ ಬದಲಾಗೋವರೆಗೆ ಇದೇನೂ ಬದಲಾಗೋದಿಲ್ಲ. ಆ ಭಯ, ಆ ಸಮಾಜದಲ್ಲಿರೋದ್ರ ಬಗ್ಗೆ, ಜನರ ಬಗ್ಗೆ ಭಯ, ಐ ಡೋಂಟ್ ಥಿಂಕ್ ಅದು ಬದಲಾವಣೆ ಆಗುತ್ತೆ ಅಂತ. ಯಾವಾಗ ಕಾನೂನಿನ ಕುಣಿಕೆ ಭದ್ರ ಆಗುತ್ತೋ, ಯಾವಾಗ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸಿಗುತ್ತೋ ಇಂಥವರಿಗೆ, ಆಗಷ್ಟೇ ಹೆಣ್ಮಕ್ಳು ಆರಾಮಾಗಿ ಓಡಾಡೋದಕ್ಕೆ ಸಾಧ್ಯ. ನಾವು ಯಾವುದೋ ದೂರದ ಪಾಕಿಸ್ತಾನದ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಹೆಣ್ಮಕ್ಳು ಆಚೆ ಹೋದರೆ ಸೆಕ್ಯೂರಿಟಿ ಇಲ್ಲ ಅಂತ. ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ? ನಾನೇ ಒಂದು ಸ್ಟೋರಿನ ಓದಿದ್ದೀನಿ ಪ್ರಶಾಂತ್. 1 ವರ್ಷಕ್ಕಿಂತ ಚಿಕ್ಕ ಮಗುವಿನ ಮೇಲೆ ರೇಪ್ ಅಟೆಂಪ್ಟ್ ಆಗಿ ಅದನ್ನು ಪೊದೆಯಲ್ಲಿ ಬಿಸಾಕ್ಬಿಟ್ಟು ಹೋಗಲಾಗಿತ್ತು. ನಾವು ಯಾವುದೋ ದೇಶದ ಉದಾಹರಣೆ ಕೊಡೋದು ಬೇಕಿಲ್ಲ. ನಮ್ಮ ದೇಶದಲ್ಲಿ ಆ್ಯಂಡ್ ಸಮಾಜನೂ ಹೆಣ್ಮಕ್ಳು ನೋಡೋ ರೀತಿನೂ ಬದಲಾಗಬೇಕಾಗಿದೆ. ಆ್ಯಂಡ್ ಎಲ್ಲೋ ಯಾರೋ ಹೆಣ್ಮಗಳನ್ನ ಛೇಡಿಸ್ತಾ ಇದ್ದರೆ ವಿಡಿಯೋ ಮಾಡ್ತಾರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಐ ಥಿಂಕ್ ಒಂದು ಸಮಾಜನೂ ಗಟ್ಟಿ ಆಗಬೇಕು, ಸ್ಪೆಷಲಿ ಕಾನೂನು ಭದ್ರ ಆಗಬೇಕು. ಹೋಪ್ಫುಲಿ ನಾನು ಮತ್ತೆ ಇಂಥ ಸ್ಟೋರೀಸನ್ನು ನಾನು ಪ್ರತಿ ಸಲ ಅನ್ಕೋತಿರ್ತೀನಿ, ಮುಂದೊಂದು ದಿನ ಇಂಥ ಸ್ಟೋರಿ ಬರದೇ ಇರಲಪ್ಪ ನಮ್ಮ ಕಣ್ಣೆದುರಿಗೆ ಅಂತ. ಬಟ್ ಅನ್ಫಾರ್ಚುನೇಟ್ ಏನಂದರೆ ಪ್ರತಿ ಬಾರಿನೂ ಓದಬೇಕಾಗತ್ತೆ. ಎನಿವೇಸ್, ಥ್ಯಾಂಕ್ ಯು ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇವತ್ತಿನ ವಿದ್ಯಮಾನದಲ್ಲಿ ಯಾವೆಲ್ಲ ಸ್ಟೋರೀಸ್ ಇವೆ, ಅಂದರೆ ಇವತ್ತು ಡೆವಲಪ್ಮೆಂಟ್ಸ್ ಏನೇನು ಆಗ್ತಾ ಇವೆ, ಯಾವ್ಯಾವ ಕಾರ್ಯಕ್ರಮಗಳು? ನಾವು 21st ಸೆಂಚುರಿ ಇವೆಲ್ಲ ಮಾತಾಡ್ತೀವಿ, ಅಂದರೆ ಅಂತಿಮವಾಗಿ ನೋಡಿ ಎಸ್, ಇವತ್ತು ಏನೇನು ಎಲ್ಲೆಲ್ಲಿ ನಡೆಯುತ್ತೆ, ಯಾವ್ಯಾವ ಕಾರ್ಯಕ್ರಮ ಇರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇವತ್ತು ಕಾರವಾರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇದೆ. ಸತೀಶ್ ಸೈಲ್, ರೂಪಾಲಿ ನಾಯಕ್ ನಡುವೆ ಪ್ರತಿಷ್ಠೆ ಕಣವಾಗಿದೆ. ನಗರಸಭೆ ಚುನಾವಣೆ ಸದಸ್ಯರನ್ನ ಗೋವಾ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು ಇರಿಸಿದ್ದಾರೆ.
ಇವತ್ತು ವೀರನ ಹೊಸಹಳ್ಳಿಯಿಂದ ದಸರಾ ಗಜಪಡೆ ಆರಂಭ ಆಗುತ್ತೆ. ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಗಜಪಯಣ ಆರಂಭಿಸಿದೆ. ದುಬಾರಿ ಗಜಪಡೆ ಪೂಜೆ ಬಳಿಕ ಲಾರಿ ಮೂಲಕ ವೀರನ ಹೊಸಹಳ್ಳಿಗೆ ಆನೆಗಳ ತಂಡ ಹೊರಟಿದೆ. ಇಂದು ಆಲಮಟ್ಟಿ ಜಲಾಶಯಕ್ಕೆ ಸಿಎಂ ಡಿಸಿಎಂ ಬಾಗಿನ ಅರ್ಪಣೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿರುವ ಸಿಎಂ ಡಿಸಿಎಂ, ಸಚಿವ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿ ಹಲವರು ಭಾಗಿ. ಎಸ್ಸಿ ಎಸ್ಟಿಯಲ್ಲಿ ಅಗತ್ಯವಿದ್ದಲ್ಲಿ ಒಳ ಮೀಸಲಾತಿ ನೀಡಿ ಎಂಬ ಸುಪ್ರೀಂ ಕೋರ್ಟ್ ತೀರ್ಪು ವಿರೋಧಿಸಿ ಇವತ್ತು ಭಾರತ ಬಂದ್ಗೆ ಕರೆ ನೀಡಿದ ಮೀಸಲಾತಿ ಬಚಾವೋ ಸಂಘರ್ಷ ಸಮಿತಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.